ಬಾ ಹಂಪಿ ಅಂತ ಅಂದ್ಬಿಟ್ಟು ರೆಸಾರ್ಟ್ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಬುಕ್ಕಿಂಗ್ಸ್ ಎಲ್ಲ ಆನ್ಲೈನಲ್ಲೇ ನಾವು ಮಾಡ್ಕೊಂಡಿರಬೇಕು. ಇಲ್ಲಿ ಬಂದು ಮಾಡಿದರೆ ನಿಮಗೆ 3 ಅವರ್ಸು ವೇಟಿಂಗ್ ಲಿಸ್ಟಲ್ಲಿ ಕೂಡಿಸ್ತಾರೆ. ನಾವು ಲಿಫ್ಟಲ್ಲಿ ಹೋಗಿದ್ವಿ. ಹೋಗಿ ನಾವು ರೂಮನ್ನ ಅಲರ್ಟ್ ಮಾಡ್ಕೊಂಡಿದ್ವಲ್ಲ ಆನ್ಲೈನಲ್ಲಿ, ತುಂಬ ಈಸಿಯಾಗಿ ನಾವು ಹೋದ್ಬಿಟ್ಲೆ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಅಮೌಂಟ್ ಎಲ್ಲ ಕಟ್ಟಿಸ್ಕೊಂಡು ನಾವು ರೂಮಲ್ಲಿ ತಲುಪಿದ್ವಿ. ರೂಮ್ ತಲುಪಾದ್ಮೇಲೆ ಎಲ್ಲರೂ ಫ್ರೆಶ್ ಅಪ್ ಎಲ್ಲ ಆದ್ವಿ. ನಮ್ಮ ಅತ್ತೆ ಮಾವ ಆಮೇಲೆ ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲರೂ ಸೇರಿ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ನಮ್ಮದು 3:30ಗೆ ದರ್ಶನದ್ದು ಟಿಕೆಟು ಅಲರ್ಟ್ ಆಗಿತ್ತು. ಹಾಗಾಗಿ ಎಲ್ಲರೂ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟೆಲ್ಲ ಮಾಡಾದಮೇಲೆ ಮಕ್ಕಳು ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ವೆಹಿಕಲೆಲ್ಲ ಬಂದ್ವಿ. ಆಮೇಲೆ ನೈಟೂ ಒಂದು ಸ್ವಲ್ಪ ನಿದ್ದೆ ಆಗಿದ್ದಿಲ್ಲ ಮಕ್ಕಳಿಗೆ. ಹಾಗಾಗಿ ಯಾಕಂದರೆ ಟ್ರೈನಲ್ಲಿ ಹೋಗಬೇಕಾದ್ರೆ ರಿಸರ್ವೇಷನ್ ನೀವು ಮಾಡಿಸ್ಕೊಂಡ್ರೂ ಸರಿಯೇ, ತುಂಬ ಕಂಫರ್ಟಬಲ್ ಅಂತ ಅನಿಸಲ್ಲ. ಮಕ್ಕಳಿಗೆ ಕಂಫರ್ಟಬಲ್ ಆಗಬೇಕು ಅಂತಂದರೆ ಅವ್ರು ತುಂಬ ಚೆನ್ನಾಗಿ ನಿದ್ದೆ ಮಾಡಿರಬೇಕು. ನಾವು ರೂಮೆಲ್ಲ ತಲುಪಾದ್ಮೇಲೆ ನಮಗೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಅದು 3:30ಗೆ ನಮ್ಮದು ದರ್ಶನದಿತ್ತು. ನಾವೇನು ಮಾಡಿದ್ವಿ, 1 o'clockಗೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಪ್ರಿಪೇರ್ ಆಗಿಬಿಟ್ವಿ. ಯಾಕಂದರೆ ನಾವು ದರ್ಶನಕ್ಕೆ 2 ಅವರ್ಸ್ಗಿಂತ ಮುಂಚೆನೇ ನಾವು ಕ್ಯೂವಲ್ಲಿದ್ದರೆ ತುಂಬ ಬೇಗ ದರ್ಶನ ಆಗುತ್ತೆ ಅಂತ ಹೇಳಿ ನಾವು ರೂಮಲ್ಲಿಗೆ ಹೋದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಸ್ವಲ್ಪ ರೂಮಲ್ಲೆಲ್ಲ ನೋಡಿ ರೂಮ್ ಯಾವ ಥರ ಇದೆ, ತುಂಬ ನೀಟ್ ಆ್ಯಂಡ್ ಫ್ರೆಶ್ ಅಂತ ಫೀಲಿಂಗ್ ಇತ್ತು. ತುಂಬ ಚೆನ್ನಾಗಿತ್ತು, ಲಕ್ಸುರಿಯಾಗಿತ್ತು ರೂಮೆಲ್ಲ. ಇದು ಬಂದುಬಿಟ್ಟು ರೂಮು 2,500 ಏನೋ ಆಯಿತು ರೂಮು 1 ಡೇಗೆ. ಫ್ರೆಶ್ ಅಪ್ ಎಲ್ಲ ಆಗಿ ಒಂದು 4-5 ಫೋಟೋ ಎಲ್ಲ ತಕ್ಕೊಂಡು ದರ್ಶನಕ್ಕೆಲ್ಲ ನಾವು ಹೋದ್ವಿ. ಒಳಗಡೆ ಹೋಗಬೇಕಾದ್ರೆ ನಮಗೆ ಫೋನೆಲ್ಲ ಅಲೌಡ್ ಇರಲ್ಲ, ನಮಗೆ ಅಲೌಡ್ ಇಲ್ಲ. ಥ್ಯಾಂಕ್ ಯು.